ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನ ಖಾತೆ ವಿಚಾರಕ್ಕೆ ಸಚಿವ ಯುಟಿ ಖಾದರ್ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಸಂಪುಟದಲ್ಲಿ ನನಗೆ ಕೊಟ್ಟಿರುವಂತಹ ಖಾತೆ ಇದೆಯಲ್ಲ, ಅದು ನನಗೆ ತೃಪ್ತಿ ತಂದಿದೆ. ನನಗೆ ಸ್ಪೀಕರ್ ಆಗಿ ಎಂದಾಗಲೂ ಕೂಡ ನಾನು ಯಾವುದೇ ರೀತಿಯಾದಂತಹ ಖ್ಯಾತೆ ತೆಗೆದಿಲ್ಲ. ಸಚಿವರಾಗಿರ್ತಕ್ಕಂಥ ಯುಟಿ ಖಾದರ್ ಅವರು ಇದ್ದಾರೆ, ಅವ್ರನ್ನು ಸಹ ಮಾತಾಡ್ತೀನಿ. ಸರ್, ತಮಗೆ ಕೊಟ್ಟಿರ್ತಕ್ಕಂಥ ಖಾತೆ ವಿಚಾರದಲ್ಲಿ ತಾವು ತೃಪ್ತಿ ಇದ್ದೀರಾ? ನಾನು ಎಲ್ಲಾ ವಿಚಾರದಲ್ಲಿ ತೃಪ್ತಿ ಇದ್ದೇನೆ. ನನಗೆ ಸ್ಪೀಕರ್ ಕೊಟ್ಟಾಗಲೂ ನಾನು ತೃಪ್ತಿ, ಡೆಪ್ಯೂಟಿ ಲೀಡರ್ ಆಫ್ ದಿ ಹೌಸ್ ಅವರು ಕೂಡ ತೃಪ್ತಿದ್ದೆ, ಅಪೋಸಿಷನ್ ಲೀಡರ್ ನಾನು ಶಾಸಕನಾಗಲು ಕೂಡ ನಾನು ತೃಪ್ತಿಯಲ್ಲಿದ್ದೇನೆ. ನನಗೆ ಅಧಿಕಾರಕ್ಕಿಂತಲೂ ಮುಖ್ಯ ನನಗೆ ತೃಪ್ತಿ. ಟೆನ್ಷನ್ ಇದ್ದೇವೆ, ನನಗೆ ಟೆನ್ಷನ್ ಮಿಟ್ಕೊಂಡು ಯಾಕೆ ರಾಜಕೀಯ ಮಾಡಬೇಕು, ಬೇರೆ ಕೆಲಸ ಇಲ್ಲ ನನಗೆ. ಹಿರಿಯ ಸಚಿವರುಗಳೇ ಖಾತೆ ವಿಚಾರದಲ್ಲಿ ಖ್ಯಾತೆ ತೆಗೆದಿರುವಂತದ್ದು, ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿರುವಂತದ್ದು. ಇದು ಹಿರಿಯರಲ್ಲ, ನಾನು ಎನ್ನೆಲ್ಲಿ ನಾನು ಕಿರಿಯನಾಗಿದ್ದೇನೆ. ಖಾತೆಗಳ ಹಂಚಿಕೆ ವಿಚಾರದಲ್ಲಿ ಎಲ್ಲರೂ ಎಡವಟ್ಟಾಯ್ತಾ ಅಂತ? ಏನಿಲ್ಲ, ನಮ್ಮ ಹಿರಿಯ ನಾಯಕ ಅದನ್ನೆಲ್ಲ ಕೂಡ ಬಗೆಹರಿಸ್ತಾರೆ. ಮುನಿಯಪ್ಪ ಅವರು ಸಹ ಬೇಸರಗೊಂಡಿರುವಂತದ್ದು, ನನಗೆ ಕೊಟ್ಟಿರ್ತಕ್ಕಂಥ ಖಾತೆ ತೃಪ್ತಿ ತರ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ನನಗೇನಂತ ಗೊತ್ತಿಲ್ಲ. ಆಯ್ತು, ನನ್ನ ಹತ್ರ ವಿಚಾರ ಕೂಡ ಹೇಳಿಲ್ಲ. ಏನೇ ವಿಚಾರದ್ದು ಕೂಡ ಎಲ್ಲರೂ ಕೂಡ ಪಕ್ಷದ ನಿಷ್ಠಾವಂತ ನಾಯಕರು ಮತ್ತು ಪಕ್ಷಕ್ಕೆ ಎಲ್ಲ ತ್ಯಾಗ ಮಾಡಿದವರು, ಅವರೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಒಗ್ಗಟ್ಟಿನಿರ್ತಾರೆ ಮತ್ತು ಮುಖ್ಯಮಂತ್ರಿಗಳು ಮತ್ತು ಇವರು ಅದನ್ನು ಬಗೆಹರಿಸ್ತಾರೆ. ನಿಮ್ಮ ಮುಖ್ಯಮಂತ್ರಿಗಳನ್ನ ಟ್ರಬಲ್ ಶೂಟರ್ ಅಂತಾರೆ, ಅವ್ರಿಗೆ ಟ್ರಬಲ್ ಬಂದಿದೆ, ಅದು 48 ಗಂಟೆ ಒಳಗಡೆನೆ. ನೋಡಿ, ರಾಜಕೀಯದಲ್ಲಿ ಯಾವಾಗ ಬರ್ತದೆ ಯಾವಾಗ ಹೋಗ್ತದೆ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಅದು ಬಂದಿದೆ, ನಾಳೆ ಅದು ಹೋಗ್ತದೆ. ರಾಮಲಿಂಗಾರೆಡ್ಡಿ ಅವರ ಮನವೊಲಿಸ್ತೀರಾ ಸರ್? ನಾನಲ್ಲ, ನಮ್ಮ ಯಾವಾಗ ಆದ್ಮೇಲಿದ್ದೇವೆ ನಾವು ಅವ್ರು ಕೂಡ ಪಕ್ಷಕ್ಕೆ ಹಾನಿಯಾಗಿ ಯಾವುದೇ ಕೆಲಸ ಕೂಡ ಮಾಡೋದಿಲ್ಲ. ಇವರ ಜೊತೆಯಲ್ಲಿ ನಮ್ಮ ಮುಖ್ಯಮಂತ್ರಿ ಮತ್ತು ಪಕ್ಷ ಅಧ್ಯಕ್ಷರು ಖಂಡಿತವಾಗಿ ಮಾತಾಡ್ತಾ ಬಗೆಹರಿಸ್ತಾರೆ. ಬಿಜೆಪಿ ಅವರಿಗೆ ಇದೇ ಅಸ್ತ್ರ ಆಗ್ತಾ ಇರುವಂತದ್ದು ಸರ್. ರಾಜ್ಯಕ್ಕೆ ಇದೆಲ್ಲ ಸ್ವಾಭಾವಿಕ ಅಲ್ಲ. ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿ, ಭಾರತ ಪ್ರದೇಶ ಸೌಂದರ್ಯ ಈ ರೀತಿ ಅಸ್ತ್ರ ಎಲ್ಲ ಆಗುವುದು. ನಾವು ಅಸ್ತ್ರ ಆಗಿ ಕೊಡಬಾರ್ದು ಅಷ್ಟೇ. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಯುಟಿ ಖಾದರ್ ಅವರ ಮಾತುಗಳು. ಕ್ಯಾಮರಾಮನ್ ಪ್ರದೀಪ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.